ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರೆದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಸೊ ಏನು ಕತೆ ಅಂತ ಅಂದರೆ, ಒಳ್ಳೆಯ ಊರು. ಒಂದು ದಿನ ಒಬ್ಬ ತಾತ ಏನು ಅರಳಿಕಟ್ಟೆ ಮೇಲೆ ಕೂತಿರ್ತಾರಂತ. ಅವಾಗ ಒಬ್ಬ ಪ್ರವಾಸಿಗ ಬರ್ತಾನಂತೆ. ಬಂದ್ಬಿಟ್ಟು ತಾತ, ನಾನು ಈ ಊರವನು, ಸುಮ್ಮನೆ ಹಾಗೆ ಪ್ರವಾಸ ಅಂತ ಬಂದೆ ನಾನು, ನಿಮ್ಮ ಊರಿನ ಜನ ಹೆಂಗೆ ತಾತ ಅಂತ ಕೇಳ್ತಾರಂತೆ. ಆಗ ತಾತ ಕೇಳ್ತಾರಂತೆ, ನಿಮ್ಮ ಊರಿನ ಜನ ಹೇಗಿದ್ದಾರೆ ಅಂತ. ಆಗ ಅವ್ನು ಹೇಳ್ತಾನಂತೆ, ಅಯ್ಯೋ ನಮ್ಮ ಊರಿನ ಜನನ ಭಾಳ ಕೆಟ್ಟವರು ತಾತ, ಬೆಳೆಯೋಕ್ಕೆ ಬಿಡಲ್ಲ, ಒಬ್ರು ಯಾರಾದ್ರು ಬೆಳಿತಾರೆ ಅಂದರೆ ತುಳಿತಾರೆ, ಹಾಗೆ ಹೀಗೆ ಅಂತ ಹೇಳ್ತಾನಂತೆ. ಆಗ ತಾತ ಹೇಳ್ತಾರಂತೆ, ಅಯ್ಯೋ ನಮ್ಮೂರಲ್ಲೂ ಹಂಗೆ ಕಣಪ್ಪ, ನಮ್ಮೂರಲ್ಲೂ ಅಂತ ಜನನೇ ಅಂತ. ಅವನು, ಹೌದಾ, ಎಲ್ಲರೂ ಹಂಗೆ ತಾತ, ಯಾರೂ ಸರಿ ಇಲ್ಲ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ತಾನಂತೆ. ತಾತನ ಪಕ್ಕದಲ್ಲಿ ಅವ್ನ ಮೊಮ್ಮಗು ಯಾವಾಗಲೂ ಕೂತಿರುತ್ತಂತೆ. ಅದೇ ಥರ ಇನ್ನೊಬ್ಬ ಪ್ರವಾಸಿಗ ಇನ್ನೊಂದು ದಿನ ಬರ್ತಾನಂತೆ. ಬಂದ್ಬಿಟ್ಟು ಸೇಮ್ ಪ್ರಶ್ನೆ ಕೇಳ್ತಾನಂತೆ. ತಾತ ಸೇಮ್ ಕೇಳ್ತಾರಂತೆ, ನಿಮ್ಮೂರವ್ರು ಹೆಂಗೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರಂತೆ, ನಮ್ಮೂರಲ್ಲಿ ಜನ ಬಹಳ ಒಳ್ಳೆಯವ್ರ ತಾತ, ಒಬ್ರೊಬ್ರಿಗೆ ಬಹಳ ಸ್ಪಂದಿಸ್ತಾರೆ, ಪ್ರೀತಿ ವಿಶ್ವಾಸ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಆಗ ಈ ತಾತ ಹೇಳ್ತಾರಂತೆ, ನಮ್ಮೂರಲ್ಲೂ ಅಷ್ಟೇ ಕಣಪ್ಪ, ನಮ್ಮೂರಲ್ಲೂ ಹಿಂಗೆ ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿದೆ ಅಂತ ಒಳ್ಳೆ ಜನ ಅಂತ ಹೇಳ್ತಾರಂತೆ. ಹೌದಾ ತಾತ, ಇನ್ನೂ ನಮಗೆ ಖುಷಿ ತಾತ, ಎಲ್ಲ ಕಡೆ ಅಂತ ಜನ ಇದ್ದಾರಲ್ವಾ ಅಂತ ಅನ್ಕೊಂಡು ಅವ್ನು ಹೋಗ್ತಾನಂತೆ. ಅವಾಗ ಮೊಮ್ಮಗು, ತಾತ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳತ್ತಂತೆ. ಆಗ ತಾತ, ಎಲ್ಲಪ್ಪ ಸುಳ್ಳು ಹೇಳ್ದೆ ನಾನು ಅಂತ ಕೇಳಿದಾಗ ಮಗು ಹೇಳತ್ತಂತೆ, ಅವತ್ತು ಬಂದು ಅವ್ರು ಕೇಳಿದಾಗ ನಮ್ಮೂರಲ್ಲಿ ಜನ ಸರಿ ಇಲ್ಲ ಅಂದ್ರಿ, ಇವತ್ತು ಬಂದು ಇವ್ರು ಕೇಳಿದಾಗ ನಮ್ಮೂರು ಜನ ಒಳ್ಳೆಯವರು ಅಂದ್ರಿ, ಮತ್ತು ನೀವು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ ಅಂತ ಕೇಳುತ್ತಂತೆ. ಆಗ ತಾತ ಹೇಳ್ತಾರಂತೆ, ನಾನು ಸುಳ್ಳು ಹೇಳಲಿಲ್ಲಪ್ಪ, ಅವ್ರ ಒಳಗಡೆ ಏನಿದೆ ಅದನ್ನೇ ಅವ್ರಿಗೆ ತೋರಿಸ್ದೆ. ಯಾಕಂದರೆ ನೀನು ಅವರಿಗೆ ನಮ್ಮೂರು ಜನ ನಿಮ್ಮೂರ ಥರ ಅಲ್ಲ ಅಂತ ಹೇಳಕ್ಕೆ ಹೋದ್ರು ಅವ್ರು ಅದಕ್ಕೆ ಇನ್ನೇನೋ ವಾದ ಮಾಡ್ತಾರೆ. ಅಂದರೆ ಯಥಾದೃಷ್ಟಿ ತಥಾ ಸೃಷ್ಟಿ, ಅವ್ರ ಒಳಗಡೆ ಏನಕ್ಕೆ ಫಿಕ್ಸ್ ಆಗಿರ್ತಾರೆ ಅದೇ ಅವ್ರಿಗೆ ಕಾಣಿಸುತ್ತೆ ಹೊರ್ತು ಅದಕ್ಕೆ ಬಿಟ್ಟು ಬೇರೆದನ್ನ ನೋಡೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಅವ್ರದ್ದೇ ಕರೆಕ್ಟ್ ಅಂದೆ, ಇವ್ರದ್ದೇ ಕರೆಕ್ಟ್ ಅಂದೆ. ಯಾಕಂದರೆ ಇವರು ಒಳ್ಳೆಯವರಿದ್ದಾರೆ ಅಂದ್ಕೊಂಡ್ರೆ ಒಳ್ಳೆಯವರೇ ಸಿಗ್ತಾರೆ, ಕೆಟ್ಟವರಿದ್ದಾರೆ ಅಂದ್ಕೊಂಡ್ರೆ ಕೆಟ್ಟವರೇ ಸಿಗ್ತಾರೆ. ಅವರ ದೃಷ್ಟಿಕೋನಗಳಿಂದ ಕೂಡ ಅವರು ಜನಗಳನ್ನು ಆಕರ್ಷಣೆ ಮಾಡ್ತಾರಲ್ಲಪ್ಪ, ಅದಕ್ಕೆ ಅವರಲ್ಲಿರೋದನ್ನೇ ಅವ್ರಿಗೆ ತೋರಿಸ್ದೆ, ನಮ್ಮೂರ್ದು ನಾನು ತೋರಿಸ್ಲಿಲ್ಲ ಅಂತ ಹೇಳಿದ್ರಂತೆ. ಇದರಿಂದ ನಾವೇನು ಕಲಿಬೇಕು? ತುಂಬ ಜನ ಹೇಳ್ತಾರೆ ಗೊತ್ತಾ, ಏನಾದರೂ ನಿಮ್ಮ ಊರಲ್ಲಿ ಯೋಗ ಕ್ಲಾಸ್ ಮಾಡಿ, ಮೆಡಿಟೇಷನ್ ಮಾಡಿ, ಅಥವಾ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂದರೆ ತುಂಬ ಜನ ಹೇಳೋದೇನೆಂದರೆ, ನಮ್ಮೂರಲ್ಲಿ ವರ್ಕ್ ಆಗಲ್ಲ, ನಮ್ಮೂರಲ್ಲಿ ಜನ ಬೆಳೆಯೋಕ್ಕೆ ಬಿಡಲ್ಲ, ನಮ್ಮೂರಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ. ನೀವೆಲ್ಲಿವರೆಗೂ ನಿಮ್ಮೂರಲ್ಲಿ ಹಂಗಿದ್ದಾರೆ ಅಂತ ನೀವು ಅಂದ್ಕೊತೀರಾ ಅಲ್ಲಿವರೆಗೂ ನೀವು ಬೆಳೆಯಲ್ಲ. ಹಾಗಿದ್ರೆ ನೀವು ಯೋಚನೆ ಮಾಡಿ, ನಿಮ್ಮ ಊರಲ್ಲಿ ಏನೋ ಒಳ್ಳೆ ಕಾರ್ಯ ಮಾಡೋಕ್ಕೆ ಯಾರೋ ಬರ್ತಾರೆ, ನೀವು ಸಪೋರ್ಟ್ ಮಾಡ್ತೀರಾ ಅವರಿಗೆ? ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ಅದೇ ಊರವರಲ್ವ ನೀವು ಕೂಡ? ಹಾಗಿದ್ಮೇಲೆ ಒಳ್ಳೆಯವರು ನಿಮ್ಮ ಹಾಗೆ ಇರೋರು ಇರ್ತಾರೆ ಅಲ್ವಾ? ಸೊ ನೀವು ಯಾವಾಗ ನಮ್ಮ ಊರಿನ ಜನ ಎಲ್ಲ ಒಳ್ಳೆಯವರು, ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಮಲ್ಲಿ ಸ್ಟ್ರಾಂಗಾಗಿ ಹಾಕ್ಕೊತೀರಾ, ಅಂಥ ವ್ಯಕ್ತಿಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ನಾವು ಎಂಥ ವ್ಯಕ್ತಿಯನ್ನು ಹುಡುಕಬೇಕು, ಅಂಥ ವ್ಯಕ್ತಿ ನಾವಾಗಬೇಕಾಗಿದೆ. ಹಾಗಿದ್ರೆ ಇವತ್ತೇನು ಅರ್ಥ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ಅಫರ್ಮೇಷನ್ ಮಾಡ್ಕೊಳ್ಳಿ. ನನ್ನ ಸುತ್ತ ಇರೋರೆಲ್ಲರೂ ಕೂಡ ಒಳ್ಳೆ ಜನಗಳಿದ್ದಾರೆ. ಇನ್ನು ತುಂಬ ಸಿಂಪಲ್ಲಾಗಿ ಹೇಳೋದಾದರೆ, ನಮ್ಮ ಇಡೀ ಸಮಾಜದಲ್ಲಿ ಒಳ್ಳೆಯ ಮನುಕುಲ ಇದೆ. ಅಥವಾ ನೀವು ಊರ್ದು ಇನ್ನೂ ಸ್ಟ್ರಾಂಗಾಗಿ ಅಫರ್ಮೇಷನ್ ಮಾಡ್ಕೊಬೇಕು ಅಂದರೆ, ನಮ್ಮ ಊರಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹಾಕಿ, ಎಲ್ಲ ಒಳ್ಳೆಯವರು, ಒಳ್ಳೆಯದಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಮಾಜ ತುಂಬ ಒಳ್ಳೆಯದಾಗಿದೆ, ಒಳ್ಳೆಯದಕ್ಕೆ ಸಹಕರಿಸ್ತಾ ಇದೆ. ನಮ್ಮ ಸಮಾಜ ತುಂಬ ಒಳ್ಳೆಯದಾಗಿದೆ, ಒಳ್ಳೆಯದಕ್ಕೆ ಸಹಕರಿಸ್ತಾ ಇದೆ. ನಮ್ಮ ಸಮಾಜ ತುಂಬ ಒಳ್ಳೆಯದಾಗಿದೆ, ಒಳ್ಳೆಯದಕ್ಕೆ ಸಹಕರಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಸುಮ್ಮನೆ ಅಬ್ಸರ್ವ್ ಮಾಡಿ ನಮ್ಮ ಸಮಾಜದಲ್ಲಿ ಎಷ್ಟು ಒಳ್ಳೊಳ್ಳೆ ಇದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.